ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಬಿ ನಾಗೇಂದ್ರ ಜೈಲು ಪಾಲಾಗಿದ್ದಾರೆ. ಆಗಸ್ಟ್ 5ರವರೆಗೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶ ಹೊರಡಿಸಲಾಗಿದೆ. 14 ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನ ನೀಡಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ನಾಗೇಂದ್ರರನ್ನ ಜೈಲು ಪಾಲು ಮಾಡಲಾಗಿದೆ ಎಂದು ವಿಚಾರಣೆಯನ್ನ ನಡೆಸಿದಂತಹ ಕೋರ್ಟ್ ನಾಗೇಂದ್ರಗೆ ಆಗಸ್ಟ್ ವರೆಗೂ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಇಡಿ ಅಧಿಕಾರಿಗಳು ಬಿ ನಾಗೇಂದ್ರರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿ ಕಸ್ಟಡಿಗೆ ಪಡೆದುಕೊಂಡಿದ್ರು. ಇಂದು ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಆಗಸ್ಟ್ 5ರವರೆಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಈಗಾಗಲೇ ಕಲಾಪದಲ್ಲೂ ಕೂಡ ಸಾಕಷ್ಟು ಸದ್ದು ಮಾಡುತ್ತಿರುವಂತಹ ಹಗರಣ ಇದಾಗಿದ್ದು, ಮಾಜಿ ಸಚಿವ ಬಿ ನಾಗೇಂದ್ರ ಹೆಸರು ಇದರಲ್ಲಿ ಕೇಳಿಬಂದಿತ್ತು. ಹಾಗಾಗಿ ಇಡಿ ಅಧಿಕಾರಿಗಳು ಬಿ ನಾಗೇಂದ್ರರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ರು. 2 ಬಾರಿ ವಶಕ್ಕೆ ಪಡೆದಿದ್ದಂತಹ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಾ ಇದ್ರು. ಇಂದು ಕೋರ್ಟ್ಗೆ ನಾಗೇಂದ್ರರನ್ನ ಹಾಜರುಪಡಿಸಲಾಗಿತ್ತು. ಇಂದು ಕೋರ್ಟ್ನಲ್ಲಿ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನಾಗೇಂದ್ರರನ್ನ ನೀಡಲಾಗಿದೆ. ಆಗಸ್ಟ್ 3ರವರೆಗೆ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದೆ. ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ 187 ಕೋಟಿ ಹಗರಣ ಅಂತ ಹೇಳಲಾಗ್ತಾ ಇದ್ದು, ಇದರಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ ಬಸನಗೌಡ ದದ್ದಲ್ ಜೊತೆಗೆ ಅವರ ಪಿಎ ಅವರು ಸೇರಿದಂತೆ ಹಲವಾರು ಮಂದಿಯ ಹೆಸರು ಕೇಳಿಬಂದಿತ್ತು. ಅದರಲ್ಲಿ ನಾಗೇಂದ್ರರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಇನ್ನು ದದ್ದಲ್ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಅದರ ಜೊತೆಗೆ ಹಲವಾರು ಮಂದಿಯನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ರು. 2 ಬಾರಿ ವಶಕ್ಕೆ ಪಡೆದಂತಹ ಇಡಿ ಅಧಿಕಾರಿಗಳು ಇಂದು ಕೋರ್ಟ್ ಮುಂದೆ ಬಿ ನಾಗೇಂದ್ರರನ್ನ ಹಾಜರುಪಡಿಸಿದ್ರು. ಇಂದು ಕೋರ್ಟ್ನಲ್ಲಿ ವಿಚಾರಣೆ ನಡೆದಿದ್ದು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಬಿ ನಾಗೇಂದ್ರರನ್ನ ನೀಡಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣುಪ್ರಸಾದ್. ಬಿ ನಾಗೇಂದ್ರರಿಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಾದ್ರೆ. ಖಂಡಿತ ಪ್ರತೀಕ್ಷಾ, ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದ ಪ್ರಕರಣದಲ್ಲಿ ಬಂಧನ ಆಗಿರುವಂತಹ ನಾಗೇಂದ್ರ ಅವರ ಅರ್ಜಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಇವತ್ತು 82ನೇ SCCH ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಮತ್ತೆ ಮೊನ್ನೆ ಕಳೆದ 6 ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಪಡೆದಂತಹ ಇಡಿ ಅಧಿಕಾರಿಗಳು ಇವತ್ತು ಕಸ್ಟಡಿ ಅಂತ್ಯ ಆದಂತಹ ಹಿನ್ನೆಲೆಯಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುವಂತಹ ಕೆಲಸವನ್ನು ಮಾಡಿದ್ರು. ಹಾಜರಾದಂತಹ ವೇಳೆಯಲ್ಲಿ ಇವತ್ತು ನಮಗೆ ಅವರಿಗೆ ಕಸ್ಟಡಿ ಅವಶ್ಯಕತೆ ಇಲ್ಲ, ಯಾಕಂತಂದ್ರೆ ಪ್ರಕರಣದಲ್ಲಿ ಅವರನ್ನ ನಾವು ತನಿಖೆಗೆ ಒಳಪಡಿಸುವಂತ ಕೆಲಸ ಆಗಿದ್ವಿ, ಸ್ಟೇಟ್ಮೆಂಟ್ ರೆಕಾರ್ಡ್ ಆಗಿದೆ, ಮತ್ತೆ ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸ ಆಗಿದ್ವಿ. ಹೀಗಾಗಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು ಅಂತೇಳಿ ರಿಮೈಂಡ್ ಅಪ್ಲಿಕೇಶನ್ ಸಲ್ಲಿಸುವಂತಹ ಕೆಲಸವನ್ನ ಇವತ್ತು ಇಡಿ ಅಧಿಕಾರಿಗಳು ಮಾಡಿದ್ರು. ಆದ್ರೆ ಇದಕ್ಕೆ ನಾಗೇಂದ್ರ ಪರ ವಕೀಲರು ಯಾರು ಕೂಡ ಯಾವುದೇ ಆಕ್ಷೇಪಣೆ ವ್ಯಕ್ತಪಡಿಸಿಲ್ಲ. ಆದ್ರೆ ಅದರ ಬದಲಾಗಿ ನಾವು ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಮನವಿ ಸಲ್ಲಿಕೆ ಮಾಡಿದ್ರು. CRPC ಸೆಕ್ಷನ್ 439 ಮತ್ತೆ ರೆಡ್ ವಿತ್ ಇಡಿ ಆಕ್ಟ್ ಸೆಕ್ಷನ್ 45 ಅಡಿಯಲ್ಲಿ ನಾವು ನಾಳೆ ಅರ್ಜಿ ಸಲ್ಲಿಸ್ತೀವಿ ಅಂತೇಳಿ ಅವರ ಪರ ವಕೀಲರು ಮನವಿ ಸಲ್ಲಿಸಿದ್ರು. ಅದಕ್ಕೆ ಕೋರ್ಟ್ ನಾಳೆ ಅಡ್ವಾನ್ಸ್ ಮಾಡಿಸ್ಕೊಂಡು ಹಾಕೊಳ್ಳಿ ಅಂತೇಳಿ ಅವರಿಗೆ ಸೂಚನೆ ಕೊಡುವಂತ ಕೆಲಸವನ್ನು ಮಾಡ್ತು. ಇದರ ಜೊತೆಗೆ ಇನ್ನೋರ್ವ ಪ್ರಮುಖ ಆರೋಪಿ ಆಗಿರುವಂತಹ ಸತ್ಯನಾರಾಯಣ ವರ್ಮಾ ಅಂತ ಇದೇ ಪ್ರಕರಣದಲ್ಲಿ ಆತನನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಬಂಧಿಸಿ ಆತನಿಂದ ಹೇಳಿಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಪ್ರಕರಣದಲ್ಲಿ ಬ್ರೋಕರ್ ಆಗಿ ಆತ ಕೆಲಸವನ್ನು ಮಾಡ್ತಿರುವಂತದ್ದು. ಮತ್ತೆ ಇಲ್ಲಿಂದ ಹೋದಂತ ಹಣ ಏನಿತ್ತು ಅದನ್ನ ವೈಟ್ ಮನಿಯನ್ನ ಕ್ಯಾಶ್ ಆಗಿ ಕನ್ವರ್ಟ್ ಮಾಡಿ ಅದಾದ ಬಳಿಕ ಗೋಲ್ಡ್ ಮತ್ತೆ ಕ್ಯಾಶ್ ಮೂಲಕ ಇಲ್ಲಿಗೆ ಶಿಫ್ಟ್ ಮಾಡುವಂತದ್ದು. ಬೆಂಗಳೂರಿನಲ್ಲಿ ಪ್ರಮುಖ ಆರೋಪಿ ಆಗಿರುವಂತಹ ಪದ್ಮನಾಭ್ ಅವರಿಗೆ ಕಳಿಸಿದಂತಹ ಗಂಭೀರ ಆರೋಪ ಆತನ ಮೇಲಿರುವಂತದ್ದು. ಮತ್ತೆ ಇಡೀ ಪ್ರಕರಣದಲ್ಲಿ ಆತನೇ ಪ್ರಮುಖ ಪಾತ್ರ ವಹಿಸಿರುವಂತಹ ವ್ಯಕ್ತಿ, ಆತನನ್ನು ಕೂಡ ವಶಕ್ಕೆ ಪಡೆಯಬೇಕು ಅಂತೇಳಿ ಇಡಿ ಅಧಿಕಾರಿಗಳು ಬಾಡಿ ವಾರೆಂಟ್ ಅಪ್ಲಿಕೇಶನ್ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಜೊತೆಗೆ ಆತನ ನಾವು ಈಗಾಗಲೇ ಬಂಧಿಸಿದೀವಿ, ನಮಗೆ ಕೊಡಬೇಕು ಅಂತ ಕೇಳಿದ್ರು. ಆದ್ರೆ ಆತ ಜೈಸಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ಆತನ ಪುನಃ ಹಾಜರುಪಡಿಸಿ ವಶಕ್ಕೆ ಪಡೆಯುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾರೆ. ಇದೇ ವೇಳೆಯಲ್ಲಿ ನಾಗೇಂದ್ರ ಪರ ವಕೀಲರಾಗಿರುವಂತಹ ಹಿರಿಯ ವಕೀಲರಾಗಿರುವಂತಹ ಶ್ಯಾಮ್ ಸುಂದರ್ ಅವರು ಕೆಲವೊಂದು ಅಂಶಗಳನ್ನು ಉಲ್ಲೇಖವನ್ನು ಮಾಡಿದ್ರು. ನಾಗೇಂದ್ರ ಈಗಾಗಲೇ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಜೊತೆಗೆ ಅವರ ದೇಹದಲ್ಲಿ 2 ಸ್ಟಂಟ್ಗಳಿದೆ. ಹೀಗಾಗಿ ಜೈಲಿನಲ್ಲಿರುವಂತಹ ನಾಗೇಂದ್ರಗೆ ಅಲ್ಲಿ ಸೂಕ್ತವಾದಂತಹ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಿಸಬೇಕು, ಅದರಲ್ಲಿ ಪ್ರಮುಖವಾಗಿ ಹೃದಯ ತಜ್ಞರಿಂದಲೇ ಕೂಡ ವೈದ್ಯಕೀಯ ಚಿಕಿತ್ಸೆ ಕೊಡಿಸಬೇಕು ಅಂತ ಮನವಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಕಾರಣ ಏನಂತಂದ್ರೆ ಜೈಲಿನ ಅಧಿಕಾರಿಗಳು ಪ್ರತಿ ಬಾರಿ ಯಾವುದೇ ರೀತಿಯ ನಾವು ಮನವಿಯನ್ನು ಸಲ್ಲಿಸಿದ್ರು ಕೂಡ ಇದಕ್ಕೆ ನೀವು ನ್ಯಾಯಾಧೀಶರ ಪರ್ಮಿಷನ್ ತೆಗೆದುಕೊಂಡು ಬನ್ನಿ, ಅಲ್ಲಿಂದ ಆದೇಶವನ್ನು ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿ ಹೇಳ್ತಾರೆ. ಹೀಗಾಗಿ ಇದನ್ನು ಕೂಡ ಆದೇಶದಲ್ಲಿ ಉಲ್ಲೇಖ ಮಾಡಬೇಕು ಅಂತ ಮನವಿ ಸಲ್ಲಿಸಿದ್ರು. ಕೋರ್ಟ್ ಅದಕ್ಕೂ ಕೂಡ ಪುರಸ್ಕರಿಸುವಂತಹ ಕೆಲಸವನ್ನು ಮಾಡಿದೆ. ಇಲ್ಲಿ ಮೂಲಕ ನಾಗೇಂದ್ರ ಅವರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಕಳಿಸುವಂತಹ ಕೆಲಸ ಆಗಿದೆ. ಇನ್ನ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಳಿದ ಆರೋಪಿಗಳನ್ನ ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸ್ತಾರೆ. ಮತ್ತೆ ನಾಳೆ ನಾಗೇಂದ್ರ ಅವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಶ್ಯಾಮ್ ಸುಂದರ್ ಅವರು ಜಾಮೀನು ಅರ್ಜಿ ಸಲ್ಲಿಸಿದಂತಹ ಬಳಿಕ ಯಾವೆಲ್ಲ ಗ್ರೌಂಡ್ ಅಲ್ಲಿ ಅವ್ರನ್ನ ಜಾಮೀನು ಕೋರ್ತಾರೆ ಅನ್ನೋದೀಗ ಕಾದು ನೋಡಬೇಕಾಗಿದೆ.
ಆಗಿರುವಂತದ್ದು. ಪ್ರತೀಕ್ಷಾ, ವಿಷ್ಣುಪ್ರಸಾದ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ರು ಕೂಡ ನಾಗೇಂದ್ರ ಪರ ವಕೀಲರು ಯಾವುದೇ ರೀತಿಯ ಆಕ್ಷೇಪಣೆ ತೆಗೆದೇ ಇರೋದಕ್ಕೆ ಕಾರಣ ಏನು? ಜೊತೆಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರೆ ಜಾಮೀನು ಸಿಗೋ ಸಾಧ್ಯತೆ ಏನಾದ್ರೂ ಇದೆಯಾ? ಖಂಡಿತ. ಯಾಕೆ ಬೇಡ, ಅದಕ್ಕೇನು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಾಧ್ಯತೆಗಳು ಬಹುತೇಕ ಕಡಿಮೆ ಪ್ರತೀಕ್ಷೆ. ಯಾಕಂತಂದ್ರೆ ಆಕ್ಷೇಪಣೆ ಸಲ್ಲಿಸೋದೇ ಎಡವಟ್ಟಾಗುತ್ತೆ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ನ್ಯಾಯಾಂಗ ಬಂಧನ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಆತ ನನಗೆ ಜಾಮೀನು ಕೊಡೋದಕ್ಕೆ ಅವಕಾಶ ಇರುವಂತದ್ದು. ಅಂದ್ರೆ ನ್ಯಾಯಾಂಗ ಬಂಧನ ಅಂತಂದ್ರೆ ಕೋರ್ಟ್ ಸುಪರ್ದಿಯಲ್ಲಿ ಆರೋಪಿ ಇರುವಂತದ್ದು. ಅಂದ್ರೆ ಕೋರ್ಟ್ ಕಂಟ್ರೋಲ್ ನಲ್ಲಿ ಇದ್ದಂತಹ ಆರೋಪಿಗೆ ಜಾಮೀನನ್ನ ಸಲ್ಲಿಸೋದಕ್ಕೆ ಕಾನೂನಲ್ಲಿ ಅವಕಾಶ ಇರುವಂತದ್ದು. ಹೀಗಾಗಿ ಇವತ್ತು ಅವರು ಜೆಸಿ ಕೊಡ್ತಿರೋದಕ್ಕೆ ಅವರ ವಕೀಲರು ಏನೋ ಒಂದ್ ರೀತಿ ಅವರಿಗೂ ಒಳ್ಳೇದಾಯ್ತು ಅಂತ ಹೇಳ್ಬೋದು. ಅದೇ ಆಧಾರಕ್ಕೋಸ್ಕರ ಇವತ್ತು ಅವ್ರು ಯಾವುದೇ ರೀತಿ ಆಕ್ಷೇಪಣೆ ಸಲ್ಲಿಸಿಲ್ಲ. ಅದರ ಬದಲಾಗಿ ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರುವಂತಹ ವೈದ್ಯಕೀಯ ಚಿಕಿತ್ಸೆ ಮತ್ತೆ ಟ್ರೀಟ್ಮೆಂಟ್ ಇರ್ಬೋದು, ಫುಡ್ ಇರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮನವಿ ಸಲ್ಲಿಸುವಂತ ಕೆಲಸವನ್ನು ಅವ್ರ ಪರ ವಕೀಲರು ಮಾಡಿದ್ದಾರೆ. ಪ್ರತೀಕ್ಷಾ, ಈ ಮೂಲಕ ನೋಡೋದಾದ್ರೆ ನಾಗೇಂದ್ರ ಅವರದ್ದು ಇಡಿಯ ವಿಚಾರಣೆ ಸಂಪೂರ್ಣವಾಗಿ ಆಲ್ಮೋಸ್ಟ್ ಬಹುತೇಕ ಮುಕ್ತಾಯ ಆಗಿದೆ ಅಂತ ಹೇಳ್ಬೋದು. ಇನ್ನು ಹೆಚ್ಚಿನ ವಿಚಾರಣೆ ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಪುನಃ ಅವರು ಪುನಃ ಕಸ್ಟಡಿ ಕೇಳೋದಕ್ಕೆ ಅವಕಾಶ ಇರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಮೊದಲು 4 ದಿನ ಕಸ್ಟಡಿಗೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಅದಾದ ಬಳಿಕ ಪುನಃ 6 ದಿನ ಕಸ್ಟಡಿ ಪಡೆಯುವಂತ ಕೆಲಸವನ್ನು ಮಾಡಿದ್ರು. ಇನ್ನು ಸುಮಾರು 4 ದಿನಗಳ ಕಾಲ ಇಡಿಗೆ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ ಅದಕ್ಕೆ ಇಡಿ ಅವಶ್ಯಕತೆ ಇಲ್ಲ ಅಂತ ಹೇಳುವ ಮೂಲಕ ಎಲ್ಲ ಒಂದ್ ಕಡೆ ನಾಗೇಂದ್ರ ಅವರ ವಿಚಾರಣೆ ಕಂಪ್ಲೀಟ್ ಆಗಿರೋದನ್ನ ಸ್ಪಷ್ಟಪಡಿಸಿದ್ರು. ಪ್ರತೀಕ್ಷಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.